ಅಷ್ಟು ಪ್ರೀತಿಗೆ ಇನ್ನೂ ಸ್ವಲ್ಪ ಜಾಗ ಬೇಕಿಲ್ಲಿ. ಅಜ್ಜ ಅಂದ್ರು ಕೂಡ ಬಂದು ನನ್ನ ಹತ್ರ ಮಾತಾಡಿಸ್ತಿದ್ದಾರೆ. ಸೊ ಅವ್ರು ನನ್ನ ವಿಲನ್ ಆಗಿ ನೋಡಿಲ್ಲ ಅನ್ಸೋದು ನನಗೆ ಅನ್ಸೋದು. ಮುಂಚೆ ಅಲ್ಲ, ಸಿನಿಮಾ ರಿಲೀಸ್ ಆಗಿ 2 ದಿನನೂ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಈ ತರ ಕ್ಯಾರೆಕ್ಟರ್ಸ್ ತುಂಬಾ ಈಸಿ ಹಾಳು ಮಾಡೋದು. ಸ್ವಲ್ಪ ಒಂದು ಲೈನ್ ಜಾಸ್ತಿ ಹಾಕಿದ್ರು ಓವರ್ ಆಕ್ಟಿಂಗ್ ಆಗ್ಬಿಡುತ್ತೆ. ಪೊಲೀಸ್ ಕ್ಯಾರೆಕ್ಟರ್ ಮಾಡು ನಾಳೆ ಬಾ ಅಂತಂದ್ರೆ ನಾನು ಪೊಲೀಸ್ ಆಗಲ್ಲ, ನನಗೆ ಕ್ಯಾರೆಕ್ಟರ್ ಬೇಕು, ನನಗೆ ಹೋಮ್ವರ್ಕ್ ಮಾಡಬೇಕು. ಸಿನಿಮಾಟೋಗ್ರಾಫರ್ ವಿಲಿಯಂ ಡೇವಿಡ್ ಸರ್ ಅವ್ರು ನನ್ನ ಫಸ್ಟ್ ಶಾಟ್ ತಗೊಂಡಾಗ್ಲೂ ಅದೇ ಹೇಳಿದ, ನೀನು ಏನು ಬೇಕಾದ್ರೂ ಪರ್ಫಾರ್ಮ್ ಮಾಡು, ಎಲ್ಲಿ ಬೇಕಾದ್ರೂ ಓಡಾಡು, ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ. ಐ ಥಿಂಕ್ ಅದು ಆಕ್ಟರ್ಗೆ ಸಿಗೋ ಒಂದು ಗಿಫ್ಟ್. ಅದೇ ಪ್ರೇಮ್ ಸರ್ ನೀವು ವಿಲನ್ ಮಾಡ್ತೀನೋ ಅಂತ ಹೇಳಿ ಕೇಳಿದ್ರು. ಇವಾಗ ಮೊನ್ನೆ ಲೊರೈನ್ ವಾಲ್ ಸಿಕ್ಕಾಗ ಅವರು ಸಿಕ್ಕಾಪಟ್ಟೆ ಖುಷಿಯಿಂದ ಹೊಗಳಿದ್ರು. ಸೊ ಬಟ್ ಇವಾಗ ಶೂಟಿಂಗ್ ಆದಮೇಲೆ ಬರೀ ಒಬ್ಬ ಆಕ್ಟರ್, ಒಬ್ಬ ಒಳ್ಳೆ ಮನುಷ್ಯನ ಜೊತೆ ಇದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ನಾನು ಇದರಲ್ಲೂ ವಿಲನ್ ಅಂತಂದಾಗ ನಾನು ಅನ್ಕೊಂಡಿದ್ದೀನಿ ಹೀರೋ ಆಗಿ ಬರೋಕ್ಕೆ ಬಂದ ಫುಲ್ ವಿಲನ್ ಮಾಡ್ತಿದ್ದಾರಲ್ಲ ಅಂತ. ಮಾಡಿದ್ರೆ ನೆನ್ಪಿಟ್ಕೊಳ್ಳೋದಾರ ಸಿನಿಮಾ ಮಾಡಬೇಕು. ಸೊ ಆ ಥರದ್ದು ಕ್ಯಾರೆಕ್ಟರ್ಸ್ನೇ ಮಾಡ್ತೀನಿ ಮುಂದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ರಕ್ಕಸ ಪರದೋಳು ಸಿನಿಮಾ ಈಗಾಗಲೇ ಥಿಯೇಟರ್ಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯೂಶಲಿ ಸಿನಿಮಾ ಅಂತ ಬಂದಾಗ ನಮಗೆ ಹೀರೋ ಆ್ಯಕ್ಟಿಂಗು, ಹೀರೋ ಪರ್ಫಾರ್ಮೆನ್ಸು, ಹೀರೋಯಿನ್ ಪರ್ಫಾರ್ಮೆನ್ಸು ಈ ರೀತಿಯಾಗಿ ಇಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ಜನ ವಿಲನ್ನ ರೆಕಗ್ನೈಸ್ ಮಾಡಿ ಅವರನ್ನು ಮಾತಾಡಿಸೋವಂತಹ ರೀತಿಯೇ ಬದಲಾಗುತ್ತೆ. ಬಟ್ ಈ ರಕ್ಕಸ ಪರದೋಳು ಸಿನಿಮಾ ಅಂತ ಬಂದಾಗ ಹೀರೋನು ಕೂಡ ಜನ ರೆಕಗ್ನೈಸ್ ಮಾಡಿರುವುದರ ಜೊತೆಗೆ ವಿಲನ್ನ ಕೊಂಡಾಡ್ತಾ ಇದ್ದಾರೆ, ಅಪ್ಕೊತಾ ಇದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ, ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರ ಆ್ಯಕ್ಟಿಂಗಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸೊ ಈ ಸಿನಿಮಾ ಅಂತ ಬಂದಾಗ ವಿಲನ್ ಇದ್ದಾರೆ ಅನ್ನುವಂತಹ ಕ್ವಶನ್ನೇ ಇರಲಿಲ್ಲ, ಊಹೆಗೂ ನಮಗೆ ಸಿಕ್ಕಿರಲಿಲ್ಲ. ಯೂಶಲಿ ರಾಜ್ಬಿ ಶೆಟ್ರೆ 2 ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ರೀತಿಯಾಗಿ ಅಷ್ಟು ಗೊಂದಲಗಳು ನಮ್ಮ ತಲೆಯಲ್ಲಿತ್ತು. ಬಟ್ ಸಿನಿಮಾ ನೋಡಿದಾಗ ನಮಗೆ ಅದು ಎಲ್ಲದಕ್ಕೂ ಕೂಡ ನಮಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ಮಾಡಿರುವಂತಹ ವಿಲನ್ನ ನಾರ್ಮಲ್ ಆಗಿ ನಾವು ಸೈಡ್ ರೋಲ್ನಲ್ಲಿ ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ವಿ, ಅದಷ್ಟು ಶಾರ್ಟ್ ಮೂವಿಗಳಲ್ಲೂ ನೋಡ್ಕೊಂಡು ಬಂದಿದ್ವಿ. ಬಟ್ ಈ ಸಿನಿಮಾ ಅವರ ಒಂದು ಸಿನಿಮಾ ಜರ್ನಿಗೆ ಒಂದು ಒಳ್ಳೆ ಬ್ರೇಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಈಗ ಥಿಯೇಟರ್ನಲ್ಲಿ ಬಂದಾಗ ನಾನು ನೋಡ್ತಾ ಇದ್ದಂಗೆ ಜನ ಅವರನ್ನು ಅಪ್ಕೊಳ್ತಾ ಇದ್ರು, ಅವ್ರ ಜೊತೆ ಸೆಲ್ಫಿ ತಗೊಳ್ತಾ ಇದ್ರು, ಮುಗಿ ಬೀಳ್ತಾ ಇದ್ರು. ಅವ್ರನ್ನ ಮಾತಾಡಿಸ್ಲಿಕ್ಕೆ ಒಂದಷ್ಟು ಅಪ್ರಿಷಿಯೇಟ್ ಕೂಡ ಅವರಿಗೆ ಬರ್ತಾ ಇತ್ತು. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಅನಿರುದ್ಧ ಅವರಿದ್ದಾರೆ, ತುಂಬ ಮಾತಾಡೋದಿದೆ ಅವ್ರ ಹತ್ರ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸೊ ಅವರಿಗೆ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೇಳ್ತಾ ಹೋಗೋಣ. ಅನಿರುದ್ಧ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನನಗಂತೂ ತುಂಬ ಖುಷಿ ಆಯಿತು ನಿಮ್ಮ ಸಿನಿಮಾ ಪರ್ಫಾರ್ಮೆನ್ಸ್ ನೋಡಿ. ಹಾಗೆಯೇ ಇಲ್ಲಿ ಜನ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಿರೋ ರೀತಿಯಾಗಿ ಹೇಗಿದ್ದೀರಾ? ಖುಷಿಯಾಗಿದ್ದೀನಿ. ಅದೇ ಲಾಸ್ಟ್ ಒಂದು 2-3 ದಿನದಿಂದ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಲೈಕ್ ನಾವು ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿದಾಗಿಂದ ಈ ಒಂದು ದಿನಕ್ಕೆ ವೆಯ್ಟ್ ಮಾಡ್ತಿರ್ತೀವಿ. ಬಟ್ ಈ ಒಂದು ದಿನ ಬಂದಾಗ ಓಕೆ ಅದು ರೆಡಿ ಇದ್ದೀವಿ ಅಂತ ಅನ್ಕೋತೀವಿ, ಬಟ್ ನಿಜವಾಗ್ಲೂ ರೆಡಿ ಇಲ್ಲ ಅಂತ ಇವಾಗ ಗೊತ್ತಾಯಿತು. ಅಂದರೆ ಅಷ್ಟು ಜನ, ಅಷ್ಟು ಪ್ರೀತಿಗೆ ಇನ್ನೂ ಸ್ವಲ್ಪ ಜಾಗ ಬೇಕಿಲ್ಲಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಮೇಡಮ್. ಲೈಕ್ ತುಂಬ ಖುಷಿ ಆಗ್ತಾ ಇದೆ. ಅದೇ ನಾನು ಇನ್ನೂ ಪ್ರೊಸೆಸ್ ಮಾಡ್ತಾಯಿದ್ದೀನಿ. ನನಗೆ ಕರೆಕ್ಟಾಗಿ ಒಂದು 1 ಅವರ್ 2 ಅವರ್ ಕೂತ್ಕೊಂಡು ಏನಾಯಿತು ಅನ್ನೋದಕ್ಕೆ ಟೈಮ್ ಅಷ್ಟು ಸಿಗ್ತಾ ಇಲ್ಲ. ಸೊ ಇವನ್ ನಾನು ಯೋಚನೆ ಮಾಡಿ ಮೇ ಬಿ ಒಂದು ವಾರ ಬಂದು ನೀವು ಕೇಳಿದ್ರೆ ಐ ಮೈಟ್ ಹ್ಯಾವ್ ಸಾರ್ಟೆಡ್, ತಲೆಯಲ್ಲಿ ಒಂದು ಸಾರ್ಟ್ ಆಗಿರುತ್ತೆ. ನಾನು ಅಲ್ಲಾಗಲೇ ನೋಡ್ತಾ ಇದ್ದೆ, ಜನ ಎಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ರು. ಇಡೀ ಸಿನಿಮಾದಲ್ಲಿ ಒಂದು ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಿದ್ರೆ 90% ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ರು, ನಿಮ್ಮ ಪರ್ಫಾರ್ಮೆನ್ಸ್ನ ಹೊಗಳ್ತಾ ಇದ್ರು. ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗ ಅವ್ರ ಮುಖದಲ್ಲಿ ಕೋಪ ಬರ್ತಾ ಇತ್ತು. ಹಿಂಗೆ ಇವರ ವಿಲನ್ನು ಅಂತ, ಲೈಕ್ ಈ ರೀತಿ. ಆಮೇಲೆ ಎಂಡಿಂಗಲ್ಲಿ ನಿಮ್ಮನ್ನು ಬಂದು ಅಪ್ಕೊತಾರೆ, ನಿಮ್ಮ ಜೊತೆ ಸೆಲ್ಫಿ ತಗೊಳ್ತಾರೆ. ಸೊ ಇದನ್ನೆಲ್ಲ ನೋಡಿದಾಗ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಏನು ಅನಿಸುತ್ತೆ? ಅದೇ ನಾನು ಫಸ್ಟಿಗೆ ಹಾಗೆ ಅಂದ್ಕೊಂಡಿದ್ದೆ. ಇವಾಗ ವಿಲನ್ ಅಂದ ತಕ್ಷಣ ಯೂಶಲಿ ಎಲ್ಲರೂ ಹೆದರ್ಕೊಳ್ಳೋದು ಇದು ಮಾಡ್ತಾರೆ. ಬಟ್ ನನಗೆ ತುಂಬ ಒಳ್ಳೆ ಮೂಮೆಂಟ್ ಅಂದ್ರೇ ಅದು. ಬಿಕಾಸ್ ಫ್ಯಾಮಿಲಿ ಆಡಿಯನ್ಸ್ ಕೂಡ, ವಯಸ್ಸಾದ ಅಜ್ಜ ಅಂದ್ರು ಕೂಡ ಬಂದು ನನ್ನ ಹತ್ರ ಮಾತಾಡಿಸ್ತಿದ್ದಾರೆ. ಸೊ ಅವ್ರು ನನ್ನನ್ನು ವಿಲನ್ ಆಗಿ ನೋಡಿಲ್ಲ ಅನ್ಸೋದು ನನಗೆ ಅನ್ಸೋದು. ಲೈಕ್ ಅವ್ರು ನನ್ನನ್ನು ಒಬ್ಬ ನಟನಾಗಿ ಇಷ್ಟಪಟ್ಟಿದ್ದಾರೆ, ಅದು ಗೊತ್ತಾಗುತ್ತೆ. ಲೈಕ್ ಅವರ ಒಂದು ವಿಲನ್ ಆಗಿ ನೋಡಿದ್ದಿದ್ರೆ ಅವ್ರು ನಂಗೆ ಬೈದು ಹೋಗ್ತಿದ್ರು. ಸೊ ಅದು ಇಷ್ಟ ಆಗಿದೆ, ಅವ್ರನ್ನ ಒಂದು ನಟ ಆಗಿ ಇಷ್ಟ ಆಗಿದ್ದಕ್ಕೆ ಅಷ್ಟು ಒಂದು ಪ್ರೀತಿ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ತುಂಬ ಖುಷಿ ಇದೆ ಮೇಡಮ್. ನಮಗೆ ಸಿನಿಮಾ ಇಂಟರ್ವ್ಯೂ ಟೈಮ್ನಲ್ಲಿ ಆಗಿರ್ಬೋದು, ಟೀಸರ್ ಬಿಟ್ಟಾಗ, ಟ್ರೈಲರ್ ಬಿಟ್ಟಾಗ, ಹಾಡುಗಳನ್ನು ಬಿಟ್ಟಾಗ ನಿಮ್ಮಂಥ ಒಂದು ಪಾತ್ರ ಇದೆ ಅನ್ನೋದು ಒಂದು ಚೂರು ಗುಟ್ಟನ್ನು ರಟ್ಟೆ ಮಾಡಲಿಲ್ಲ ಅವರು. ಸಿನಿಮಾದಲ್ಲಿ ನೋಡ್ತಾ ಇದ್ದಂಗೆ ತುಂಬ ಫ್ಯಾಬ್ಲೆಸ್ ಆಗಿ ಆ್ಯಕ್ಟಿಂಗ್ ಇತ್ತು. ನಮಗೆ ಕೋಪ ಬರ್ತಾ ಇತ್ತು ನಿಮ್ಮ ಮೇಲೆ, ಹಿಂಗೆ ಮಾಡ್ತಿದ್ದೀರಾ, ಹಿಂಸೆ ಕೊಡ್ತಾ ಇದ್ದಾರೆ ಇವರಿಗೆ ಅನ್ನೋ ರೀತಿಯಲ್ಲಿ. ಸೊ ನೀವು ಯಾಕೆ ಕಾಣಿಸ್ಕೊಂಡಿರಲಿಲ್ಲ ಪ್ರಮೋಷನ್ ಟೈಮಲ್ಲೆಲ್ಲ? ಅದೇ ನಮ್ಮದು ಟೀಮ್, ರಾಜ್ ಸರ್ ಮತ್ತು ಟೀಮ್ ಎಲ್ಲರದ್ದು ಡಿಸಿಷನ್ ಅದು, ಕಾಣಿಸ್ಕೊಳ್ಬಾರ್ದು ಅಂತ. ಬಿಕಾಸ್ ಇವಾಗ ಟ್ರೈಲರ್ ಲಾಂಚಲ್ಲಿ ನಾನು ಕಾಣಿಸ್ಕೊಂಡಿಲ್ಲ. ಇನ್ ಕೇಸ್ ನಾನು ಅಲ್ಲಿ ಬಂದರೆ ಎಲ್ಲರಿಗೂ ಟ್ರೈಲರಲ್ಲಿರೋರು ಎಲ್ಲರೂ ಅಲ್ಲಿದ್ದಾರೆ, ನಾನು ಒಬ್ಬನೇ ಅಲ್ಲಿ ಟ್ರೈಲರಲ್ಲಿ ಇಲ್ದಿರೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಓಕೆ ಮೇ ಬಿ ಇವನು ಇರ್ಬೋದು ವಿಲನ್ ಅಂತ. ಸೊ ಆ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಇರಲಿ ಅಂತ ಹೇಳಿ ಮುಂಚೆ ಅಲ್ಲ, ಸಿನಿಮಾ ರಿಲೀಸ್ ಆಗಿ 2 ದಿನನೂ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಈ ಶನಿವಾರ ನಿನ್ನೆಯಿಂದನೇ ನಾನು ಲೈಕ್ ಟೀಮ್ ಹೇಳಿದ್ದು. ಸೊ ಅದು ವರ್ಕ್ ಆಯಿತು. ಲೈಕ್ ಜನರಿಗೆ ಅದು ಒಂದು ಕ್ಯೂರಿಯಾಸಿಟಿನೂ ಚೆನ್ನಾಗಿ ವರ್ಕ್ ಆಯಿತು. ಸೊ ಎಸ್, ಅದಕ್ಕೆ ಕಾಣಿಸ್ಕೊಂಡಿರಲಿಲ್ಲ ಟೀಮ್ ಹೇಳಿದ್ದಕ್ಕೆ ಅಷ್ಟೇ.
ಲೈಕ್ ಈ ಒಂದು ಆಪರ್ಚುನಿಟಿ ನಿಮಗೆ ಹೇಗೆ ಬಂದಿದ್ದು, ನೀವು ಹೇಗೆ ಈ ಪಾತ್ರಕ್ಕೆ ಒಪ್ಕೊಂಡ್ರಿ? ನಾರ್ಮಲಾಗಿ ಈ ರೀತಿಯ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಯೋಚನೆ ಮಾಡಬೇಕು, ಬಿಕಾಸ್ ಆ ರೀತಿ ಗಟ್ಸು ಕ್ಯಾರೆಕ್ಟರಲ್ಲಿದೆ. ಸೊ ಹೇಗೆ ಒಪ್ಕೊಂಡ್ರಿ ನೀವು? ನಾನು ಆ್ಯಕ್ಚುಲಿ ಸಿನಿಮಾಗೆ ಆಡಿಷನ್ ಕರೆದಿದ್ರು. ನಾನು ಅವಾಗ ಸುದೀಪ್ ಸರ್ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಮುಗಿಸಿದ್ದೆ ಅಷ್ಟೇ. ಸೊ ಆಡಿಷನ್ ಕರೆದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದಾಗ ನನಗೆ ಸ್ವಲ್ಪ ಭಯ ಇತ್ತು, ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಯಾಕಂದರೆ ಈ ಥರ ಕ್ಯಾರೆಕ್ಟರ್ಸ್ ತುಂಬ ಈಸಿ ಹಾಳು ಮಾಡೋದು. ಸ್ವಲ್ಪ ಒಂದು ಲೈನ್ ಜಾಸ್ತಿ ಹಾಕಿದ್ರೂ ಓವರ್ ಆ್ಯಕ್ಟಿಂಗ್ ಆಗಿಬಿಡುತ್ತೆ. ಸೊ ಆ ಒಂದು ಭಯ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಸಂಭವ್ ಈಗ ರಾಜ್ ಸರ್ ಜೊತೆ ಸ್ವಲ್ಪ ಮಾತಾಡಾದ್ಮೇಲೆ, ಆಮೇಲೆ ಕತೆ ಓದಿದ್ಮೇಲೆ ಇಲ್ಲ, ಅದು ನಾನು ಈ ಕ್ಯಾರೆಕ್ಟರ್ ಒಂದು ಫ್ರೆಶ್ ಆ್ಯಂಗಲ್ ಕೊಟ್ಟು, ಒಂದು ಫ್ರೆಶ್ನೆಸ್ ಇರಲಿ, ನನ್ನದೇ ಒಂದು ಹೊಸ ಥರದ್ದು ಇದರಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಡಿಸೈಡ್ ಮಾಡಿದೆ ಮಾಡೋಣ ಅಂಥೇಳಿ. ಕ್ಯಾರೆಕ್ಟ್ರು ಓಕೆ ಅಂತ ಆಡಿಷನಲ್ಲಿ ಆದಮೇಲೆ ಡೈರೆಕ್ಟರ್ಗೆಲ್ಲ ಇಷ್ಟ ಆದಮೇಲೆ ಲೈಕ್ ಪ್ರಾಪರ್ ಒಂದು 1 ಮಂತ್ 1.5 ಮಂತ್ ಕ್ಯಾರೆಕ್ಟರೈಸೇಷನ್ ಬ್ಯಾಕ್ ಸ್ಟೋರಿಗಳು ಎಲ್ಲ ಮಾಡಿಕೊಂಡು ಎಲ್ಲ 2 ಕ್ಯಾರೆಕ್ಟರ್ಸ್ನು ನೀಟಾಗಿ ಇದು ಮಾಡಿಕೊಂಡು ಪ್ರಾಪರ್ ನನ್ನದೇ ಒಂದು ಹೊಸತನ ತರಬೇಕು ಅಂತ ಹೇಳಿ ಐ ಡಿಡ್ ಮೈ ಹೋಮ್ವರ್ಕ್. ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡೋ ಆ್ಯಕ್ಟರ್ ನಾನು. ನನಗೆ ಸ್ಪಾಂಟೇನಿಯಸ್ ಆಗಿ ಜನರಿಕ್ ಆಗಿ ಮಾಡೋಕ್ಕೆ ನನಗೆ ಬರಲ್ಲ. ಈಗ ಪೊಲೀಸ್ ಕ್ಯಾರೆಕ್ಟರ್ ಮಾಡು ನಾಳೆ ಬಾ ಅಂತಂತಂದ್ರೆ ನಾನು ಪೊಲೀಸ್ ಆಗಲ್ಲ. ನನಗೆ ಕ್ಯಾರೆಕ್ಟರ್ ಬೇಕು, ನನಗೆ ಹೋಮ್ವರ್ಕ್ ಮಾಡಬೇಕು. ಅದು ಲೈಕ್ ಐ ವಾಂಟ್ ಟು ಬಿ ಪ್ರಾಪರ್ ಕ್ಯಾರೆಕ್ಟರ್, ನಾಟ್ ಜಸ್ಟ್ ಜನರಿಕ್ ಗೈ. ಸೊ ಅದು ಪ್ರಿಪ್ರೇಷನ್ ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ಸಿನಿಮಾ ಫಸ್ಟ್ ಡೇ ಶೂಟಿಂಗ್ ಆದ ತಕ್ಷಣ ಒಂದು ಗೊತ್ತಾಗತ್ತೆ, ಆ ಎನರ್ಜಿನೇ ಚೇಂಜ್ ಆಯಿತು ಸೆಟ್ಟಲ್ಲಿ. ಬಿಕಾಸ್ ನಮ್ಮ ಸಿನಿಮಾ ಟೀಮ್ ಅವ್ರಿಗೂ ಖಂಡಿತ ಈ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಇದೆ ನೀವು ನೋಡಿದ್ದೀರ ಫಿಲ್ಮಲ್ಲಿ. ಸೊ ದೇ ಆರ್ ಆಲ್ಸೋ ವೆರಿ ವರಿಡ್ ಹೆಂಗಾಗುತ್ತೋ ಅಂತ. ಸೊ ಸಿನಿಮಾ ಸೆಟ್ಟಲ್ಲಿ ಫಸ್ಟ್ 2 ದಿನ ಶೂಟಿಂಗಲ್ಲಿ ನನ್ನ ಸೀನ್ಗೆ ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಆ ಸೀನ್ ಆದ ತಕ್ಷಣ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬಂದಿತ್ತು, ಓಕೆ ಹುಡುಗ ಮಾಡ್ತಾನೆ. ಯಾರ್ಯಾರಿಗೂ ಪಾಪ ಇವಾಗ ನಾನೇ ಆ ಸ್ಥಾನದಲ್ಲಿದ್ದರೂ ಡೌಟ್ ಬರ್ತಿತ್ತು, ಮಾಡ್ತಾನಾಗರು ಇವನು ಇಲ್ವಾ ಅಂತ ಅನ್ನೋದು. ಸೊ ಮಾಡಿದ್ಮೇಲೆ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬಂತು. ಬಟ್ ಅದೇ ಎಂಟೈರ್ಲಿ ಲೈಕ್ ನನ್ನೊಬ್ಬಂದೇ ಅಲ್ಲ, ಲೈಕ್ ಇವಾಗ ನಾನು ಒಬ್ಬನೇ ಮಾಡಿರೋದಂತಂದರೆ ಅದು ನಂದು ಮುಟ್ಟಾಳ್ತನ ಆಗುತ್ತೆ. ಬಿಕಾಸ್ ನನ್ನ ಫುಲ್ ಟೀಮ್ ಕೂಡ ಅಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲದು. ನನ್ನ ಸಿನಿಮಾಟೋಗ್ರಾಫರ್ ವಿಲಿಯಂ ಡೇವಿಡ್ ಸರ್ ಅವರು ನನ್ನ ಫಸ್ಟ್ ಶಾಟ್ ತೊಗೊಂಡಾಗಲೂ ಅದೇ ಹೇಳಿದ್ದಾನೆ, ನೀನು ಏನು ಬೇಕಾದ್ರೂ ಪರ್ಫಾರ್ಮ್ ಮಾಡು, ಎಲ್ಲಿ ಬೇಕಾದ್ರೂ ಓಡಾಡು, ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ. ಐ ಥಿಂಕ್ ಅದು ಆ್ಯಕ್ಟರ್ಗೆ ಸಿಗೋ ಒಂದು ಗಿಫ್ಟ್. ಲೈಕ್ ಸಿಕ್ಕಾಪಟ್ಟೆ ಆ ಥರದೊಂದು ಖುಷಿಯಾಗಿತ್ತು. ಡೈರೆಕ್ಟರ್ ಸರ್ ಆಗಲಿ, ರಾಜ್ ಸರ್ ಆಗಲಿ, ಆ್ಯಂಡ್ ರವಿವರ್ಮ ಮಾಸ್ಟರ್ ಎಲ್ಲರೂ ಸಿಕ್ಕಾಪಟ್ಟೆ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ದಾರೆ. ಸೊ ಅದು ಸಿಕ್ಕಾಪಟ್ಟೆ ಲೈಕ್ ಅದು ತುಂಬ ಹೆಲ್ಪ್ ಆಯಿತು ನನಗೆ. ಯಾರು ಕಂಟ್ರೋಲ್ ಮಾಡೋಕ್ಕೂ ಆಗಲಿ, ಇಲ್ಲ ಇಷ್ಟೇ ಮಾಡು ಅಷ್ಟೇ ಮಾಡೋಲ್ಲ, ಏನು ಬೇಕಿದ್ರು ಮಾಡುವಂಥ ಫ್ರೀಡಮ್ ಕೊಟ್ರಲ್ಲ. ಸೊ ಅದರಿಂದ ಐ ಥಿಂಕ್ ಐ ಕುಡ್ ಡೂ ವಾಟ್ ಐ ವಾಂಟೆಡ್ ಟು ಡೂ. ಕೆಲವೊಂದಷ್ಟು ಸನ್ನಿವೇಶಗಳಲ್ಲಿ ನೀವು ಕಣ್ಣಲ್ಲಿ ಮಾತಾಡಿದ್ದೀರಾ, ಮುಖದಲ್ಲಿ ಎಕ್ಸ್ಪ್ರೆಷನಲ್ಲಿ ಮಾತಾಡಿದ್ದೀರಾ, ನೋಟದಲ್ಲಿ ಮಾತಾಡಿದ್ದೀರಾ. ಸೊ ಈ ರೀತಿಯಾದಂತಹ ಕ್ಯಾರೆಕ್ಟರು ಒಂದು ಚಾಲೆಂಜ್ ಅಂತ ನಿಮಗೆ ಅನ್ನಿಸ್ತಾ? ನನಗೆ ಅದೇ ಈ ಕ್ಯಾರೆಕ್ಟರ್ ಎರಡು ಕ್ಯಾರೆಕ್ಟರ್ಸ್ ನನಗೆ ಕ್ರ್ಯಾಕ್ ಮಾಡೋ ತನಕ ಚಾಲೆಂಜಿಂಗ್ ಅನಿಸಿತ್ತು. ಒನ್ಸ್ ಅದು ಅವನೇನು ಇವನೇನು ಅಂತ ಗೊತ್ತಾದ ಮೇಲೆ ನನಗೆ ಅದು ಈಸಿ ಆಯಿತು. ಸ್ಟಾರ್ಟಿಂಗ್ ಒಂದು ಅವ್ರದ್ದೊಂದು ಪಿಕ್ಚರ್ ಕಾಣಿಸೋ ತನಕ ನನಗೆ ಓಕೆ ಇವ್ನು ಹೆಂಗೆ ಮಾತಾಡ್ತೀನಿ. ನೀವು ನೋಡ್ರೆ ನಂದು ಅಣ್ಣನ ಕ್ಯಾರೆಕ್ಟರ್ ಇಡೀ ಫಿಲ್ಮಲ್ಲಿ ಬ್ಲಿಂಕೇ ಮಾಡಲ್ಲ. ಸೊ ಆ ಥರದ್ದು ನ್ಯೂಅನ್ಸಸ್ ಇದೆ. ಲೈಕ್ ಅದನ್ನೆಲ್ಲ ಫಿಗರ್ ಔಟ್ ಮಾಡಿದ್ಮೇಲೆ ನನಗೆ ಲೈಕ್ ಓಕೆ ಕ್ಲಿಯರ್ ಆಯಿತು. ಅಲ್ಲಿ ತನಕ ಒಂದು ಸ್ವಲ್ಪ ಹೆಂಗೆ ಏನು ಅಂತ ಹೇಳೋದೊಂದಿತ್ತು. ಬಟ್ ಭಯ ಏನೂ ಇರಲಿಲ್ಲ. ಐ ನ್ಯೂ ಲೈಕ್ ಮಾಡ್ಬೋದು ಅಂತ. ಸೊ ಒನ್ಸ್ ಶೂಟಿಂಗೆಲ್ಲ ಸ್ಟಾರ್ಟ್ ಆದಮೇಲೆ ಇಟ್ ವಾಸ್ ಈಸಿ ಓನ್ಲಿ. ಅದು ಈಸಿ ಯಾಕಾಯಿತು ಅಂದರೆ ನನ್ನ ಸುತ್ತಮುತ್ತ ಇದ್ದವರು ಕೂಡ ಅಷ್ಟು ಸಪೋರ್ಟಿವ್ ಆಗಿದ್ದರು, ಅದಕ್ಕೆ ಈಸಿ ಆಯಿತು. ಬಟ್ ಐ ಡಿಡ್ ಮೈ ಹೋಮ್ವರ್ಕ್ ವೆಲ್. ಸೊ ರವಿ ಸಾರಂಗ್ ಅವರು ಡೈರೆಕ್ಟ್ರು ತುಂಬ ಪರ್ಫೆಕ್ಷನು, ಚಿಕ್ಕ ವಿಚಾರನ ಬಹಳ ಅಬ್ಸರ್ವ್ ಮಾಡಿ ಮಾಡುವಂತಹ ವ್ಯಕ್ತಿ. ಸೊ ಸೈಕಲ್ ಏನಾದರೂ ಓಡಿಸಿದ್ರಾ ಹೇಗೆ? ಇಲ್ಲ ಅಂದರೆ ನನಗೆ ಗೊತ್ತಿರೋಂಗೆ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಒಂದು ಸ್ವಲ್ಪ ಇದಾಗಿತ್ತು. ಬಿಕಾಸ್ ಅದು ಫೈಟ್ ನೀವೇ ನೋಡಿದ್ದೀರಾ ಹೆಂಗಿತ್ತು ಅಂತ. ಆ್ಯಂಡ್ ಮಾಸ್ಟರ್ ಸಿಕ್ಕಾಪಟ್ಟೆ ಪರ್ಫೆಕ್ಟಾಗಿ ಬರಬೇಕು. ಅವರು ಕೂಡ ಯಾಕೆ ಅಷ್ಟು ಪುಷ್ ಮಾಡ್ತಿದ್ರು ಅಂದರೆ ನಂಗೆ ಇವಾಗಲೂ ನೆನಪಿದೆ. ಮಾಸ್ಟರ್ ಒಂದು ಮಾತು ಹೇಳಿದರು, ನೀ ಇಷ್ಟು ಪುಷ್ ಮಾಡ್ತಿರೋದು ನಿನಗೆ ಥಿಯೇಟ್ರಲ್ಲಿ ವಿಸಿಲ್ ಬೀಳಲಿ ಅಂತ, ಇದರಲ್ಲಿ ನಮ್ಮದೇನೂ ಇಲ್ಲ ಅಂತ. ಸೊ ಅಷ್ಟು ಪುಷ್ ಮಾಡ್ತಿದ್ದಕ್ಕೆ ಮೇ ಬಿ ಒಂದಷ್ಟು ಎಕ್ಸ್ಟ್ರಾ ಟಿಕ್ಸ್ ಆಗ್ತಿತ್ತು. ಬಿಟ್ಟರೆ ಬೇರೆದೆಲ್ಲ ಬೇಗನೆ ಮುಗಿಸಿದ್ವಿ. ಯು ಕ್ಯಾನ್ ಡೈರೆಕ್ಟ್ ಹತ್ರ ಕೇಳಿ ನೋಡಿ. ಐ ಥಿಂಕ್ ಹಿ ಈಸ್ ಹ್ಯಾಪಿ. ಸೊ ಆ್ಯಂಡ್ ನನ್ನ ಪ್ರಕಾರ ಅದೇ ಇವಾಗ ಸಿಂಗಲ್ ಟೇಕಲ್ಲೇ ಮಾಡೋದು. ಮುಂಚೆ ಆದರೆ ಒಂದು ಆ ರೀಲ್ಸಲ್ಲಿ ಶೂಟ್ ಮಾಡೋ ಆ ಒಂದು ರಿಸ್ಟ್ರಿಕ್ಷನ್ ಇತ್ತು. ಇವಾಗ ಒಂದು ಸ್ವಲ್ಪ ಮೋರ್ ದೆನ್ ಒಂದೇ ಟೇಕಲ್ಲಿ ಮಾಡೋದು ಅನ್ನೋದಕ್ಕಿಂತ ಕ್ಯಾರೆಕ್ಟ್ರ್ ಏನು ಬೇಕೋ ಅದನ್ನು ಮಾಡಬೇಕು ಅಂತ ಹೇಳೋದು, ಆ ಒಂದು ಫ್ರೀಡಮ್ ಇರೋದ್ರಿಂದ. ಸೊ ಎವ್ರಿ ಒನ್ ಆರ್ ಲೈಕ್ ಏನೋ ತಲೆನೋವು ಕೆಡ್ಸ್ಕೊಳ್ಳೋದು ಬೇಡ, ಆರಾಮಾಗೆ ಮಾಡೋಣ ಅನ್ನೋದು ಇತ್ತು. ಬಟ್ ಯಾರಿಗೂ ಟಾರ್ಚರ್ ಕೊಟ್ಟಿಲ್ಲ ಅನ್ಸುತ್ತೆ, ಆರಾಮಾಗೆ ಮಾಡಿದ್ದೀನಿ ನಾನು. ನಮಗೆ ಟಾರ್ಚರ್ ಕೊಟ್ಟಿದ್ದೀರಾ ನೀವು ಸಿನಿಮಾ ನೋಡಬೇಕಾದ್ರೆ. ಮತ್ತು ಎಂತ ಅಂದರೆ ಪ್ರೀಮಿಯರ್ ಶೋನಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮೈಸೂರಲ್ಲಿ, ಬೆಂಗಳೂರಲ್ಲಿ. ಹಾಗೆ ರಕ್ಷಿತಾ ಮ್ಯಾಮ್ ಕೂಡ ನಿಮ್ಮನ್ನು ಹೊಗಳುತ್ತಾ ಇದ್ರು, ಪ್ರೇಮ್ ಸರ್ ಹೊಗಳುತ್ತಾ ಇದ್ರು, ಅಂದರೆ ಜನಗಳು ನೋಡಿ ಹೊಗಳುತ್ತಾ ಇದ್ರು. ಸಾಕಷ್ಟು ಸೆಲೆಬ್ರಿಟೀಸ್ ಇವಾಗ ನಿಮ್ಮ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ಮ ಅಭಿನಯದ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಾಗ ಏನು ಅನಿಸುತ್ತೆ? ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅದು
ಲೈಕ್ ಅದೇ ನನಗೆ ಮೇಯ್ನಾಗಿ ಇವಾಗ ಪ್ರೇಮ್ ಸರ್ ರಕ್ಷಿತಾ ಮೇಡಮ್ ಫಸ್ಟ್ ಟೈಮ್ ಮೀಟ್ ಆದಾಗ ಅವ್ರಿಗೂ ಲೈಕ್ ಅನಿಸಿತ್ತೇನೋ ಲೈಕ್ ಪ್ರೇಮ್ ಸರ್ ನೀವು ವಿಲನ್ ಮಾಡ್ತೀನೋ ಅಂತ ಹೇಳಿ ಕೇಳಿದರು. ಸೊ ಇವಾಗ ಮೊನ್ನೆ ಅಲ್ಲಿ ಒರೈನ್ ಮಾಲಲ್ಲಿ ಸಿಕ್ಕಾಗ ಅವರು ಸಿಕ್ಕಾಪಟ್ಟೆ ಖುಷಿಯಿಂದ ಹೊಗಳಿದ್ರು. ಸೊ ಆ ಒಂದು ಫೀಲಿಂಗ್ ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ಒಂದು ನನ್ಗೆ ಅದು ಗೊತ್ತು ಲೈಕ್ ಬರ್ತಾರೆ ಅಪ್ರಿಸಿಯೇಷನ್ ಎಲ್ಲ ಐ ಆಮ್ ಹ್ಯಾಪಿ. ಬಟ್ ನಂದು ಗೋಲ್ ಬೇರೆನೇ ಇದೆ. ಲೈಕ್ ನೆಕ್ಸ್ಟ್ ಸಿನಿಮಾಗಳಲ್ಲಿ ಇನ್ನೊಂದಷ್ಟು ಪಾತ್ರಗಳು ಮಾಡಬೇಕು ಅನ್ನೋದಿರೋದು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಇರೋದು. ಸೊ ಐ ವಿಲ್ ಬಿ ಮೋರ್ ಹ್ಯಾಪಿಯರ್. ಇನ್ನೊಂದಷ್ಟು ಆಪರ್ಚುನಿಟೀಸ್ ಬಂದಾಗ ಇದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಸದ್ಯಕ್ಕೆಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ. ರಾಜ್ ಬಿ ಶೆಟ್ಟಿ ಅವರಿಗೆ ನಟಿಸಿದಂತಹ ಅನುಭವ ಅಂದರೆ ನಿಮ್ಮ ಕ್ಯಾರೆಕ್ಟರೇ ಒಂದು ಟ್ವಿಸ್ಟನ್ನು ಕೊಡುವಂಥದ್ದು ಸಿನಿಮಾಗೆ ಕಂಪ್ಲೀಟಾಗಿ. ಸೊ ಅಂದರೆ ಬೇರೆ ಕಲಾವಿದರಿಗಿಂತ ನಿಮಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇತ್ತು ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ. ಆಫ್ಟರ್ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟಾಗಿ ನೀವೇ ಕಾಣಿಸ್ಕೊಳ್ತೀರಾ ನೀವಿಬ್ಬರೇ. ಸೊ ಅವ್ರ ಜೊತೆಗೆ ವರ್ಕ್ ಮಾಡಿದಂತಹ ಅನುಭವ ಹೇಗಿತ್ತು? ಏನು ಹೇಳ್ತಾ ಇದ್ರು, ಏನು ಕಾನ್ವರ್ಸೇಷನ್ ಮಾಡ್ತಾಯಿದ್ರು ಆ್ಯಕ್ಟಿಂಗಿಗೆ ಸಂಬಂಧಪಟ್ಟಂತೆ, ಲೈಫಿಗೆ ಸಂಬಂಧಪಟ್ಟಂತೆ? ನಾನು ಆ್ಯಕ್ಚುಲಿ ಸಿನಿಮಾ ಮುಹೂರ್ತ ಟೈಮಲ್ಲಿ ಹೇಳಿದ್ದೆ ಲೈಕ್ ತುಂಬ ಒಳ್ಳೆ ಆ್ಯಕ್ಟರ್ಸ್ಗಳ ಜೊತೆ ಮಾಡೋಕ್ಕೆ ಸಿಗ್ತದೆ, ರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಗ್ತಾಯಿದೆ ಅಂತ ತುಂಬ ಖುಷಿ ಇದೆ ಅಂತ. ಬಟ್ ಇವಾಗ ಶೂಟಿಂಗ್ ಆದಮೇಲೆ ಬರೀ ಒಬ್ಬ ಆ್ಯಕ್ಟರ್, ಒಬ್ಬ ಒಳ್ಳೆ ಮನುಷ್ಯನ ಜೊತೆ ಇದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ನಾನು ಏನು ಮಾಡಿದ್ರು ಅದರಲ್ಲಿ ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಆ ಜಾಗದಲ್ಲಿ ಐ ಥಿಂಕ್ ಬೇರೆ ಯಾವ ಆ್ಯಕ್ಟರ್ ಇದ್ದಿದ್ರು ನನಗೆ ಅಷ್ಟು ಕಂಫರ್ಟೇಬಲ್ಲಾಗಿ ಮಾಡೋಕ್ಕಾಗ್ತಿತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸೀನ್ಸಲ್ಲೂ. ನನ್ನ ಫಸ್ಟ್ ಡೇಯಿಂದ ಹಿಡಿದು ಒಂದು ಸಣ್ಣ ಚೇಂಜಸ್ ಅವ್ರು ಮಾಡಿರೋದು ಆ್ಯಕ್ಚುಲಿ ತುಂಬ ಇಂಪ್ಯಾಕ್ಟ್ ಮಾಡಿದೆ. ಸೊ ಅವ್ರ ಸಪೋರ್ಟ್ ಇಲ್ಲದೆ ಇದಾಗ್ತಿರಲಿಲ್ಲ. ಆ್ಯಂಡ್ ಅದೇ ಅವ್ರು ತೋರಿಸ್ತಿರೋ ಪ್ರೀತಿ ಕೂಡ ನನಗೆ ಇದು ಹೇಳಿದ್ನಲ್ಲ, ಆ ಪ್ರೀತಿ ನಂಗೆ ಪ್ರೊಸೆಸ್ ಮಾಡೋಕೆ ಆಗ್ತಿಲ್ಲ ಇನ್ನು. ಸೊ ಇನ್ನೊಂದಷ್ಟು ದಿನ ಬೇಕು. ಅದೇ ಅವರಷ್ಟು ಸೆಕ್ಯೂರ್ ಆ್ಯಕ್ಟರ್ ಇರೋದಕ್ಕೇ ನನಗೆ ಇಷ್ಟು ಪರ್ಫಾರ್ಮ್ ಮಾಡೋಕ್ಕಾಯ್ತು ಅನಿಸುತ್ತೆ. ಸೊ ತುಂಬ ಥ್ಯಾಂಕ್ ಯು ರಾಜ್ ಸರ್ಗೆ. ಆ್ಯಕ್ಟಿಂಗ್ ಬಗ್ಗೆ ಅದೇ ಅವ್ರು ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಾವು ನಾರ್ಮಲ್ ಹ್ಯೂಮನ್ ಇಮೋಷನ್ಸ್ ಬಗ್ಗೆ ಬೇಸಿಕ್ ನಂಗೆ ಏನಾದರೂ ಒಂದು ಕ್ವಶನ್ಸ್, ಏನಾದ್ರು ಸ್ಟುಪಿಡಾಗಿ ಒಂದು ಕ್ವಶನ್ಸ್ ಕೇಳ್ತಿರ್ತೀನಿ. ಅವ್ರು ತುಂಬ ಪೇಷೆಂಟಾಗಿ ಹಿಂಗಲ್ಲ ಹಾಗೆ. ಸೊ ಅದೇ ಲೈಕ್ ಎಕ್ಸಾಕ್ಟ್ ಕಾನ್ವರ್ಸೇಷನ್ಗಳು ನೆನಪಿಲ್ಲ, ಬಟ್ ಆ ಫೀಲಿಂಗ್ ಇದೆ, ಅದು ಸಬ್ಕಾನ್ಷಿಯಸಲ್ಲಿ ಇದೆ ಅವ್ರ ಕಾನ್ವರ್ಸೇಷನ್ಗಳು ಮಾತಾಡಿರೋದು. ಆ್ಯಕ್ಟಿಂಗ್ ವೈಸು ಅಷ್ಟೇ. ನನಗೆ ಅವ್ರು ಮಾಡೋ ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ತುಂಬ ಅವ್ರು ಮಾಡೋ ಆ್ಯಕ್ಟಿಂಗ್ನ ನಾನು ಆ್ಯಕ್ಟಿಂಗ್ ಅಂತ ನಂಬ್ತೀನಿ ನನ್ನ ಇದರಲ್ಲಿ. ಸೊ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಸಮ್ವೇರ್ ಅವ್ರು ಏನೋ ಒಂದು 10% ಆದರೂ ಅವರಷ್ಟೆಲ್ಲ ರೀಚ್ ಆದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಇವಾಗೆಲ್ಲ ಹೇಳ್ತಾರೆ ಅಂದರೆ ಇಲ್ಲ ರಾಜ್ ಸರ್ ಅಷ್ಟೇ ರಾಜ್ ಸರ್ಕ್ಕಿಂತ ಚೆನ್ನಾಗಿ ಮಾಡಿರೋದು, ಅದೆಲ್ಲ ಲೈಕ್ ನನಗೆ ರಾಜ್ ಸರ್ಕ್ಕಿಂತ ಚೆನ್ನಾಗಿ ಮಾಡಿರೋದಲ್ಲ, ಪಾತ್ರ ಲೈಕ್ ನನ್ನ ಪಾತ್ರ ಏನಿದೆ, ಅವ್ರ ಪಾತ್ರ ಏನಿದೆ, ಇಬ್ಬರು ಅವ್ರವ್ರ ನಮ್ಮ ಬೌಂಡ್ರೀಸಲ್ಲಿ ನಾವು ಮಾಡಿದ್ದೀವಿ ಅಷ್ಟೇ. ನಾನು ಸೈಕೋ ಥರ ಮಾಡ್ತೀನಿ ಅಂತ ಅವರು ಸೈಕೋ ಮಾಡಿದ್ರೆ ಆಗಲ್ವಲ್ಲ, ಅವ್ರದ್ದೊಂದು ಬೌಂಡ್ರಿ ಇರುತ್ತೆ. ಸೊ ಅದಕ್ಕೆ ಐ ಆಮ್ ಲೈಕ್ ರಿಯಲಿ ಹ್ಯಾಪಿ. ಖುಷಿ, ಒಂದು ಕಾಂಪ್ಲಿಮೆಂಟಾಗಿ ತಗೋತೀನಿ ಅಷ್ಟೇ ಅದನ್ನೆಲ್ಲ. ಆ್ಯಂಡ್ ಅದು ಒಂಥರ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ಮೂಮೆಂಟ್ಸ್ ಇದೆ ಅವ್ರ ಜೊತೆ. ಸೊ ಅದನ್ನು ಇಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ. ನಾನು ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರೆ ಇವಾಗ ಅಲ್ಲೊಂದು ಅಜ್ಜ ಇವರೆಲ್ಲ ಹೇಳ್ತಾ ಇದ್ರು ನೀವೇ ಹೀರೋ ಆಗ್ಬೋದು, ಹೀರೋ ಥರ ಕಾಣಿಸ್ತಿದ್ದೀರಾ ನೀವು, ವಿಲನ್ ಅಲ್ಲ ಅಂತ. ಅಂದರೆ ಸಿನಿಮಾದಲ್ಲಿ ನಿಮ್ಮನ್ನು ನೋಡಲ್ಲ, ರಿಯಲ್ ಆಗಿ ನಿಮ್ಮನ್ನು ನೋಡಿ ಈ ಥರ ಮಾತುಗಳು ಬರ್ತಾಯಿತ್ತು. ಇದೆಲ್ಲ ನಿಮಗೆ ಕಿವಿಗೆ ಬಿದ್ದಾಗ ಏನು ಅನಿಸುತ್ತೆ? ಎಲ್ಲದಕ್ಕೂ ಖುಷಿ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ, ಬಿಕಾಸ್ ಖುಷಿ ಆಗ್ತಾ ಇದೆ. ಅದೇ ಲೈಕ್ ಹೀರೋ ನಂದು ಯಾಕಂದ್ರೆ ನೀವು ಮ್ಯಾಕ್ಸಲ್ಲಿ ನೋಡ್ರಿ ನನ್ನ ನೆಗೆಟಿವ್ ಇದೆ, ಹೊಯ್ಸಳದಲ್ಲಿ ಸ್ವಲ್ಪ ಗ್ರೇ ಶೇಡ್ ಕ್ಯಾರೆಕ್ಟರ್ ಇದೆ. ಸೊ ನಾನು ಇದರಲ್ಲೂ ವಿಲನ್ ಅಂತಂದಾಗ ನಾನು ಅಂದ್ಕೊಂಡಿದ್ದೀನಿ ಹೀರೋ ಆಗಿ ಬರೋಕ್ಕೆ ಬಂದು ಫುಲ್ ವಿಲನ್ ಮಾಡ್ತಿದ್ದಾರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಹೀರೋಗೆ ಯಾವ ಪ್ರೀತಿ ಸಿಗುತ್ತೆ ಅದೇ ಸಿಗ್ತಾ ಇದೆ. ಸೊ ಅದೇ ಹೇಳಿದ್ನಲ್ಲ ಅವಾಗ ಹೇಳ್ದಂಗೆ ಅವರೊಂದು ನಟನ ಗುರುತಿಸ್ತಿದಾರಲ್ಲ ನನ್ನ, ಅದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಈ ಸಿನಿಮಾದಲ್ಲಿ ಆಗಿರೋ ರಿಯಲೈಸೇಷನ್ ಕೂಡ ಅದೇ, ಲೈಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಜನ ಹೀರೋನ ವಿಲನ್ ಅಂತ ನೋಡಲ್ಲ, ಅವರು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಅದು ತುಂಬ ಖುಷಿ ಇದೆ. ಖಂಡಿತ ಮುಂದೆ ಅದೇ ಲೀಡಾಗೇ ಮಾಡಬೇಕು, ಹೀರೋ ಆಗೇ ಮಾಡಬೇಕು ಅಂತಿರೋದು. ಅಗೇನ್ ಡಿಪೆಂಡ್ಸ್, ನಾನು ಸಿನಿಮಾ ಕತೆ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡ್ತೀನಿ. ಸೊ ಅದೇ ನೋಡಿಕೊಂಡು ಯಾವ್ದು ಚೆನ್ನಾಗಾಗತ್ತೆ ಅದನ್ನು ಮಾಡ್ತಾ ಹೋಗ್ತೀನಿ ಹಾಗೆ. ನಿಮ್ಮ ಒಂದು ವೃತ್ತಿ ಜೀವನಕ್ಕೆ, ಸಿನಿಮಾ ವೃತ್ತಿ ಜೀವನಕ್ಕೆ ಈ ಸಿನಿಮಾ ಯಾವ ರೀತಿ ಪ್ರಭಾವ ಬಿದ್ದಿದೆ? ಹಾಗೆ ನೆಕ್ಸ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಭರವಸೆಯ ವಿಲನ್ ಆಗಿ ಅಥವಾ ಹೀರೋ ಆಗಿ? ಓಕೆ, ಪ್ರಭಾವ ಬಿದ್ದಿದೆ ಅಂತಂದರೆ ನಾನು 3 ಸಿನಿಮಾ ಮಾಡಿದಾಗ ನೀವು ಬಂದು ಇಂಟರ್ವ್ಯೂ ಮಾಡಿರಲಿಲ್ಲ, ಈ ಸಿನಿಮಾಗೆ ಬಂದು ಇಂಟರ್ವ್ಯೂ ಮಾಡ್ತಿದ್ದೀರಾ. ಸೊ ಪ್ರಭಾವ ಸ್ವಲ್ಪ ಬಿದ್ದಿದೆ ಚೆನ್ನಾಗಿ. ಸೊ ಅದೇ ಹೀರೋ ಆಗಿ ವಿಲನ್ ಹಾಗೆ ಮಾಡಬೇಕು ಅಂತ ಏನು ನಾನು ಡಿಸೈಡ್ ಆಗಿಲ್ಲ. ಅಂದರೆ ಲೀಡಲ್ಲೇ ಮಾಡಬೇಕು ಅಂತಿರೋದು. ಅಗೇನ್ ಒಂದು ಆ್ಯಾವ್ರೇಜ್ ಸಿನಿಮಾಗೆ ದೊಡ್ಡ ಹೀರೋ ಆಗಿ ಮೆರೆಯೋದಕ್ಕಿಂತ ನನಗೆ ಒಂದು ಒಳ್ಳೆ ಸಿನಿಮಾಗೆ ಯಾವ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ರು ನನಗೆ ಖುಷಿ. ನನಗೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ವೆರಿ ಗುಡ್ ಸಿನಿಮಾಸ್. ನಾನು ಫೇಮಸ್ ಆಗಬೇಕು ಅಂತ ಆಗಲಿ, ಇಲ್ಲ ಸುಮ್ಮನೆ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ಸಿನಿಮಾ ಮಾಡೋ ಮನುಷ್ಯನೇ ಅಲ್ಲ. ನನಗೆ ಒಳ್ಳೆ ಸಿನಿಮಾ ಅಂತ ನನಗೆ ಅನಿಸಿದ್ರೆ ನಾನು ಮಾಡ್ತೀನಿ. ಇಲ್ಲಾಂತಂದ್ರೆ ಆರಾಮಾಗಿ ಮನೇಲಿ 2 ವರ್ಷ 3 ವರ್ಷ ಆದರೂ ಪರವಾಗಿಲ್ಲ, ಆರಾಮಾಗಿರ್ತೀನಿ. ನನಗೆ ಒಳ್ಳೆ ಅದೇ ಹೇಳಿದ್ನಲ್ಲ, ಲೈಕ್
ಮಾಡಿದರೆ ನೆನ್ಪಿಟ್ಕೊಳ್ಳೋ ಥರ ಸಿನಿಮಾ ಮಾಡಬೇಕು. ಸೊ ಆ ಥರದ್ದು ಕ್ಯಾರೆಕ್ಟರ್ಸ್ನೇ ಮಾಡ್ತೀನಿ ಮುಂದೆ ಕೂಡ. ಯಾಕಂದರೆ ಅವ್ರು ಕೊಡ್ತಿರೋ ಇವಾಗ ಸಿಗ್ತಿರೋ ಪ್ರೀತಿ ಏನಿದೆ ಅದನ್ನು ನಾನು ಯಾವತ್ತೂ ಗ್ರಾಂಟೆಡ್ ಆಗಿ ತೊಗೊಳ್ಳಲ್ಲ. ಅವರನ್ನು ಹೆಂಗಂದರೆ ಇನ್ನೊಂದು ಅಷ್ಟು ವರ್ಷಗಳ ಮುಂದೆ ಒಂದು 5 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಅನಿರುದ್ಧ್ ಸಿನಿಮಾ ಬರ್ತಾ ಇದೆ ಅಂತಂದರೆ ಅವರಿಗೆ ಓಕೆ ಚೆನ್ನಾಗಿರತ್ತೆ ಗುರು ಅನ್ನೋ ಒಂದು ಭರವಸೆ ಕೊಡಬೇಕು, ಆ ಭರವಸೆನ ಉಳಿಸ್ಕೋಬೇಕು ಅನ್ನೋದು ಇದೆ. ಸೊ ಐ ಥಿಂಕ್ ಅದನ್ನು ಮಾಡೇ ಮಾಡ್ತೀನಿ ನಾನು ಅಷ್ಟೇ. ನೀವು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾರನ್ನು ತುಂಬ ಫಾಲೋ ಮಾಡ್ತೀರಾ ಹೀರೋಗಳನ್ನ? ಫಾಲೋ ನಾನು ಎಲ್ಲರೂ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಮುಂಚೆ ಚಿಕ್ಕವನಿದ್ದಾಗ ಯಶ್ ಸರ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ. ಸೊ ಆಮೇಲೆ ಸುದೀಪ್ ಸರ್ ಸಣ್ಣ ಏಜಿಂದನೂ ಟಿ ವಿಯಲ್ಲಿ ಎಲ್ಲ ಅಮ್ಮನ ಜೊತೆ ಜಗಳ ಆಡ್ಕೊಂಡು ನೋಡ್ತಾ ಇದ್ದೆ ಸುದೀಪ್ ಸರ್ ಸಿನಿಮಾಗಳು. ಸೊ ಎಲ್ಲರನ್ನೂ ಇಷ್ಟಪಡ್ತೀನಿ, ಎಲ್ಲರಲ್ಲೂ ಒಂದೊಂದು ಕ್ವಾಲಿಟೀಸ್ ಇಷ್ಟಪಡ್ತಾ ಹೋಗ್ತೀನಿ. ಆ್ಯಂಡ್ ಆ್ಯಸ್ ಎ ಪರ್ಸನ್ ಕೂಡ ಎಲ್ಲರನ್ನೂ ಮೀಟ್ ಆಗ್ತಾ ಇದ್ದಂಗೆ ಆ್ಯಕ್ಟರಾಗಿ ಒಂದು ಲೆವೆಲಿಗೆ ಅವ್ರನ್ನ ಇಷ್ಟಪಟ್ಟಿರ್ತೀವಿ, ಮನುಷ್ಯರಾಗಿ ನೋಡಿದಾಗ ಇನ್ನೂ ತುಂಬ ಇಷ್ಟ ಆಗ್ತಾ ಹೋಗ್ತಾರೆ. ಒಬ್ಬರು ಅಂತ ಏನೂ ಇಲ್ಲ, ಎಲ್ಲರನ್ನೂ ಇಷ್ಟಪಡ್ತೀನಿ. ನಿಮ್ಮ ಆ್ಯಕ್ಟಿಂಗ್ ನೋಡಿದಾಗ ಇದು ನಾನು ಕೇಳಬೇಕು ಅನಿಸಿದ ಪ್ರಶ್ನೆ, ನೀವೇನಾದರೂ ಥಿಯೇಟರ್ ಕಲ್ತ್ಕೊಂಬಂದಿದ್ರಾ ಅಥವಾ ಎಲ್ಲಾದರೂ ಸ್ಕೂಲ್ ಏನಾದರೂ ಕಲ್ತಿದ್ರಾ? ಹೇಗೆ ಆ್ಯಕ್ಟಿಂಗ್ ಕಲ್ತಿದ್ದು? ಇಲ್ಲ, ನಾನು ಯಾವ ಥಿಯೇಟ್ರ್ ಮಾಡಿಲ್ಲ. ನನ್ನದೇ ಶಾರ್ಟ್ ಫಿಲ್ಮ್ಸ್ ಮಾಡ್ತಾಯಿದ್ದೆ. ನನಗೆ ಅದೊಂದಿತ್ತು, ನನ್ನ ಪ್ರೊಸೆಸ್ಸೇ ಹುಡ್ಕೋಬೇಕು ಅಂತ ಅನ್ನೋದೊಂದು ಸ್ವಲ್ಪ ಏನೋ ಒಂದು ಈಗೋ ಇತ್ತು ನನಗೆ. ಇಲ್ಲ, ನಾನು ನನ್ನ ಪ್ರೊಸೆಸ್ಸೇ ಹುಡ್ಕೋಣ. ಅದು ಇವಾಗ ಥಿಯೇಟ್ರಲ್ಲಿ ಏನು ಟೆಕ್ನಿಕ್ಸ್ ಇದೆ ಅದನ್ನು ನಾನು ಸ್ವಂತವಾಗಿ ಹೆಂಗೆ ಕಲಿಬೋದು ಅಂತ ಅನ್ನೋದು ನನಗಿತ್ತು. ಸೊ ಸಂಹೌ ಒಂದೊಂದು ಶಾರ್ಟ್ ಫಿಲ್ಮ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಂಗೆ ನನಗೆ ಅರ್ಥ ಆಯಿತು. ಸೊ ಒಂದಕ್ಕಿಂತ ಇನ್ನೊಂದು ಬೆಟರ್ ಆಗ್ತಿದೆ ಅಂತಂದರೆ ಏನೋ ಒಂದು ಕಲಿತಾ ಇದ್ದೀನಲ್ವ ಅನ್ನೋದು. ಸೊ ಸಬ್ಕಾನ್ಷಿಯಸ್ಲಿ ಲರ್ನಿಂಗ್ ಸಿಕ್ಕಾಪಟ್ಟೆ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಸಿನಿಮಾಗಳು ನೋಡ್ತೀನಿ. ಎಲ್ಲದಕ್ಕಿಂತ ಜಾಸ್ತಿ ನಾನು ಜನರನ್ನ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತೀನಿ. ಲೈಕ್ ಅದೇ ಥಿಂಕ್ ಜಾಸ್ತಿ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ. ನನಗೆ ತುಂಬ ರಿಲೇಟ್ ಆಗ್ತೀನಿ, ತುಂಬ ಇಮೋಷ್ನಲ್ ಇದ್ದೀನಿ ನಾನು. ಸೊ ಅದರಿಂದನೇ ತುಂಬ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ನನಗೆ. ಫೈನಲಿ ಅನಿರುದ್ಧ್ ಅವರೇ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಜನ ತುಂಬ ಇಷ್ಟಪಡ್ತಿದ್ದಾರೆ, ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ. ಜೊತೆಗೆ ನನಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ನಿಜವಾಗ್ಲೂ ಅದು ನೀವೇನಾ? ಯಾಕೆ ಅನ್ನಿಸ್ತಾ ಇಲ್ವಾ ಹಂಗೆ? ತುಂಬ ಕಾಮ್ ಆಗಿ ಒಳ್ಳೇದು ಆ್ಯಕ್ಚುಲಿ. ಅಲ್ಲಿದ್ದಂಗೆ ಇಲ್ಲಿಲ್ಲ ಅಂತಂತಂದ್ರೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತಲೇ ಅರ್ಥ. ಸಾರಿ, ನಾನು ನೀವು ಕ್ವಶನ್ ಕೇಳಿದೆ ಮರ್ತಿದ್ದು, ಏನು ಕೇಳಿದ್ರಿ? ಅದು ನಾನೇ ಎರಡು ಅವ್ರು ಇಲ್ಲಿದ್ದಾರೆ, ಅವ್ರು ಇರ್ತಾರೆ, ಆಗಲೂ ಅಲ್ಲೇ ಇರ್ತಾರೆ. ಸೊ ಅದೇ ಫೈನಲಿ ಅದೇ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ ಯು. ಒಬ್ಬ ನಟನಿಗೆ ಬೇಕಾಗಿರೋ ಒಂದು ಪ್ರೀತಿನ ನನ್ನ ಪ್ರಕಾರ ನನಗೆ ತುಂಬ ಬೇಗನೆ ಸಿಕ್ತು ಅಂತ ಅನ್ನಿಸ್ತಾ ಇದೆ. ಅದನ್ನು ಯಾವತ್ತೂ ಚೆನ್ನಾಗಿ ಉಳಿಸ್ಕೊಂಡು ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನು, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ನಿಮ್ಮನ್ನ ರಂಜಿಸ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನಿರುದ್ಧ್ ಅವರೇ, ನಮ್ಮ ಕಡೆಯಿಂದ ಕೂಡ ನಿಮಗೆ ಆಲ್ ದ ಬೆಸ್ಟ್. ನೋಡಿದ್ರಲ್ವಾ, ಇದು ಅನಿರುದ್ಧ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.